ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು, ನಿಮ್ಮ ಒಳ್ಳೆಯ ಆಲೋಚನೆಗಳು ನಿಮ್ಮನ್ನು ಸರಿದಾರಿಯಲ್ಲಿ ಕರ್ಕೊಂಡು ಹೋಗೋದ್ರ ಜೊತೆಗೆ ನೀವೇನು ಅಂದ್ಕೊಳ್ತಾ ಇದ್ದೀರಲ್ಲ, ಒಂದಿಷ್ಟು ಪರಿವರ್ತನೆಗಳು, ಅದರಲ್ಲಿ ಒಂದು ಸಫಲತೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ನಿಮ್ಮದೂ ಕೂಡ ಅದೇ ಮಾತು ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಗೈಡ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಶ್ರೀ ಸಾಯಿ ಸೇವಾ ವೃದ್ಧಾಶ್ರಮ ಹಾಗೆ ಅನಾಥಾಶ್ರಮ ಎರಡೂ ಕೂಡ ಒಟ್ಟುಗೂಡಿಸಿ ನಾವು ಒಂದು ಸಂಸ್ಥೆಯನ್ನು, ಅಂದರೆ ಒಂದು ಬಾಬಾರವರ ಒಂದು ಮಾರ್ಗದರ್ಶನದಲ್ಲಿ ನಡೆಸ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹಾಗೆ ಸಹಾಯ ಸಿಗ್ತಾ ಇದೆ. ಅದಕ್ಕೆ ನಾನು ನಿಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾರಾದರೂ ಅನಾಥ ಮಕ್ಕಳು ಹಾಗೆ ನಿಸ್ಸಹಾಯಕರು ಹಾಗೆ ನಿರ್ಗತಿಕರು ಇದ್ದರೆ ಖಂಡಿತವಾಗಿಯೂ ನನ್ನ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಅವರನ್ನು ಇಲ್ಲಿ ಕರ್ಕೊಂಡು ಬಂದು ಸೇರಿಸಿದರೆ ಅದು ಕೂಡ ಒಂದು ಪುಣ್ಯದ ಸೇವೆಯೇ ಆಗಿರುತ್ತೆ. ನಿಮ್ಮಲ್ಲಿ ಆ ವಿನಂತಿಯನ್ನು ಮಾಡ್ಕೊಳ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇಲ್ಲಿ ಈಗಿನ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನೀವು ಪೂಜಿಸ್ತಾ ಇರುವ ಬಾಬಾರವರ ಬಗ್ಗೆ ಹಾಗೆ ಯಾವುದೋ ಒಂದು ದೇವರ ಬಗ್ಗೆ, ದೇವತೆ ಬಗ್ಗೆ ಯಾರಾದರೂ ಏನಾದರೂ ಅಪಮಾನ ಮಾಡಿದಾಗ ನಿಮ್ಮ ಹೃದಯದಲ್ಲಿ ನೋವಿನ ಅನುಭವ ಆಗುತ್ತೆ, ಹೊಟ್ಟೆಯಲ್ಲಿ ಸಂಕಟವಾಗುತ್ತೆ. ಅದೇ ರೀತಿ ಕಾಣಿಸ್ತಿದೆ. ಕಣ್ಣಲ್ಲಿ ಕೆಂಡದಂಥ ಕೋಪ ಬರುತ್ತೆ. ನಿಮ್ಮ ಮನಸ್ಸು ಹೇಳುತ್ತೆ ಅವರಿಗೆ ಈ ಕ್ಷಣವೇ ಏನಾದರೂ ಸಿಟ್ಟಿನಿಂದ ಉತ್ತರ ಕೊಡಬೇಕು ಅಂತ ಹೇಳಿ ಅನಿಸುತ್ತೆ. ಆದರೆ ಇಲ್ಲಿ ಈಗಿನ ಎನರ್ಜಿಯ ಪ್ರಕಾರ ನಿಮಗೆ ಗುರುವಿನ ಎನರ್ಜಿ ಕನೆಕ್ಟ್ ಆಗಿ ಗುರುವಿನ ಮೂಲಕ ಒಂದು ಶಿಕ್ಷಣ ಯಾವ ರೀತಿ ಸಿಗ್ತಾ ಇದೆ, ಉಪದೇಶದ ಮೂಲಕ ಬಾಬಾ ಹೇಳ್ತಾ ಇದ್ದಾರೆ, ಕೋಪದಲ್ಲಿ ಕೊಟ್ಟ ಉತ್ತರ ಸತ್ಯದ ಶಕ್ತಿಯನ್ನು ಕಡಿಮೆ ಮಾಡುತ್ತೆ. ನಿನ್ನ ವಿಶ್ವಾಸ, ಭಕ್ತಿ, ಶ್ರದ್ಧೆ ನನ್ನ ಮೇಲೆ ಸತ್ಯವಾಗಿದೆ, ಅದು ನನಗೆ ತಿಳಿದಿದೆ, ಅದನ್ನು ಲೋಕಕ್ಕೆ ತಿಳಿಸ್ಬೇಕು ಅಂತ ಏನಿಲ್ಲ. ಅದನ್ನು ಕೋಪದಿಂದ ಹಿಂತಿರುಗಿಸಿ ಎತ್ತರದ ಧ್ವನಿಯಲ್ಲಿ ಉತ್ತರ ಕೊಡುವ ಅವಶ್ಯಕತೆಯೂ ಇಲ್ಲ. ಸತ್ಯಕ್ಕೆ ದೊಡ್ಡ ಧ್ವನಿಯ ಅವಶ್ಯಕತೆಯೂ ಇಲ್ಲ, ಸಮಯದ ಅವಶ್ಯಕತೆ ಇರುತ್ತೆ. ನೆನಪಿಡು, ಇಂದು ಉಪಹಾಸ್ಯ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಒಂದು ದಿನ ಅವರು ತನ್ನದೇ ಆದ ಕರ್ಮಗಳ ಎದುರಿಗೆ ನಿಲ್ತಾರೆ. ಕರ್ಮದ ನ್ಯಾಯ ಎಂದಿಗೂ ನಿಲ್ಲೋದಿಲ್ಲ. ಅದು ಒಂದು ದಿನ ಸಮಯದ, ಉಚಿತ ಸಮಯದ ಒಂದು ಪ್ರತೀಕ್ಷೆ ಮಾಡ್ತಾ ಇರುತ್ತೆ. ಹಾಗಾಗಿ ಯಾರ ಮೇಲೂ ದ್ವೇಷ, ಕೋಪ ಮಾಡಬೇಡ, ಯಾರಿಗೂ ಶಾಪವನ್ನು ಕೊಡಬೇಡ. ನಿನ್ನ ಗುರುವಿನ ಮೇಲಿರುವುದು ನಿನಗೆ ಒಂದು ಸಮ್ಮಾನ, ಗೌರವ, ಪ್ರೀತಿ, ಭಕ್ತಿಯಾಗಿದೆ. ಹಾಗಾಗಿ ನಿನಗೆ ಈ ರೀತಿ ಮನಸ್ಥಿತಿ ಉಂಟಾಗ್ತದೆ. ನನ್ನ ಮೇಲಿಟ್ಟಿರುವ ಒಂದು ಭಕ್ತಿ, ಶ್ರದ್ಧೆ, ಏಕಾಗ್ರತೆಯ ಜೊತೆ ನೀನು ಮುಂದೆ ಸಾಗು. ನಿನ್ನ ಆತ್ಮವಿಶ್ವಾಸ, ಸಂಯಮ, ಧೈರ್ಯ, ಒಂದು ಒಳ್ಳೆಯ ಚಾರಿತ್ರ್ಯದ ಮೂಲಕ ನೀನು ಗುರುತಿಸಲ್ಪಡ್ತೀಯ ಅನ್ನೋ ರೀತಿಯಲ್ಲಿ ಗುರುವಿನ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ. ಈ ಸಮಯದ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಇದೊಂದು ಎನರ್ಜಿಗೆ ಇಲ್ಲಿ ಕೊನೆ ಆಗ್ತಾ ಇಲ್ಲ. ನೀವು ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಕಡೆ ಹೊರಟಿದ್ದೀರಾ ಅಂದರೆ ಅದಕ್ಕೆ ಅಡ್ಡಿಪಡಿಸೋರು ಸುಮಾರು ಜನ ನಿಮ್ಮ ಎದುರಿಗೆ ಬಂದಿದ್ದಾರೆ. ಇಲ್ಲ, ಎದುರಿಗೆ ಪ್ರೋತ್ಸಾಹ ಕೊಟ್ಟಂತೆ ಮಾಡಿ ಅದರಲ್ಲಿ ಅಡ್ಡಿ ಆತಂಕಗಳನ್ನು ಕೂಡ ತರ್ತಾ ಇದ್ದಾರೆ. ಆದರೆ ಇಲ್ಲಿ ನೀವು ನಂಬಿದ ಗುರು ನಿಮಗೆ ಯಾವ ರೀತಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಮ ಮೇಲೆ ನೀವು ಗೆಲುವನ್ನು ಸಾಧಿಸಿದರೆ ಇಲ್ಲಿ ಬೇರೆಯವರನ್ನು ಸೋಲಿಸುವ ಅವಶ್ಯಕತೆ ಇರೋದೇ ಇಲ್ಲ ಅನ್ನೋ ರೀತಿಲಿ ಬರ್ತಾಯಿದೆ. ಅಲ್ಲಿಗೆ ಈ ಮಾತನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಮನುಷ್ಯರಿಗೂ ಕೂಡ ಇಲ್ಲಿ ಅವರವರ ಶಬ್ದಗಳ ಫಲ ಖಂಡಿತ ಸಿಗುತ್ತೆ. ಕರ್ಮದ ಫಲನೂ ಸಿಗುತ್ತೆ, ಅವ್ರೇನು ಮಾತಾಡಿರ್ತಾರಲ್ಲ ಅದರ ಫಲನೂ ಸಿಗುತ್ತೆ. ಹಾಗಾಗಿ ಕೆಲವು ಬಾರಿ ನಿಮಗಾಗಿದೆ ಅನ್ಯಾಯ ಅಂತ ಹೇಳಿ, ಅಂದರೆ ನ್ಯಾಯ ಸಿಗಬೇಕು ಅಂತೇಳಿ ಆ ಅನ್ಯಾಯದ ಭಾರವನ್ನು ಹೊತ್ತು ಸಾಗೋದು ಬೇಡ. ಆ ಅನ್ಯಾಯವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿಸು. ನಿನ್ನ ಪ್ರಾಮಾಣಿಕ ಪ್ರಯತ್ನದ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು. ಸಮಯದ ಮೇಲೆ ನಂಬಿಕೆ ಇಡು. ನಿನ್ನೊಳಗೆ ಭಕ್ತಿ ಹಾಗೆ ಒಂದು ಒಳ್ಳೆಯ ಉದ್ದೇಶಗಳು ಜೀವಂತವಾಗಿದ್ದಾವೆ ಅಂದರೆ ನಿನ್ನೊಳಗೆ ನನ್ನ ಜೀವಂತ ಉಪಸ್ಥಿತಿ ಇದೆ. ಹಾಗಾಗಿ ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಿರ್ಧಾರ ತಗೊಳ್ಳೋದು ಬೇಡ. ನಿನ್ನ ಕರ್ಮಗಳ ಉದ್ದೇಶದ ಮೇಲೆ ನೀನು ನಿರ್ಧಾರ ತಗೋ, ಆಗ ನೀನು ಗೆಲ್ತೀಯಾ, ನನ್ನ ಸಪೋರ್ಟ್ ನಿನಗೆ ಸಿಗುತ್ತೆ ಅನ್ನೋ ರೀತಿಲಿ ಗುರುವಿನ ಮೆಸೇಜ್ ಕನೆಕ್ಟ್ ಆಗ್ತದೆ. ಹಾಗೆ ಕೆಲವೊಂದು ಸಾರಿ ಕೆಲವರ ಎನರ್ಜಿಯ ಪ್ರಕಾರ, ಪ್ರಸ್ತುತ ಎನರ್ಜಿಗೆ ಯಾವ ರೀತಿ ಒಂದು ವಿಚಾರ ಕನೆಕ್ಟ್ ಆಗ್ತದೆ ಅಂದರೆ, ಕೆಲವು ಬಾರಿ ನಿಮ್ಮನ್ನು ನೋಯಿಸುವವರು ಹೊರಗಡೆಯವರಲ್ಲ, ನೀವೇ ಆಗಿರ್ತೀರ. ಅಂದರೆ ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು, ತಪ್ಪು ಕೆಲಸಗಳನ್ನು ಮಾಡೋದಾಗಿರ್ಬೋದು, ಇಲ್ಲ ನಿಮ್ಮ ಬಗ್ಗೆ ನೀವೇನೋ ಅಂದ್ಕೊಳ್ಳೋದು, ಇಲ್ಲ ದುರ್ಬಲತೆ ಅಂದ್ಕೊಳ್ಳೋದು, ಇಲ್ಲ ಒಂದಿಷ್ಟು ನನ್ನಿಂದ ಸಾಧ್ಯ ಇಲ್ಲ, ನಾನು ಒಳ್ಳೆಯವನ ಇಲ್ಲ ಒಳ್ಳೆಯವಳ ಅನ್ನೋ ರೀತಿಲಿ ನಿಮ್ಮನ್ನು ನೀವೇ ಒಂದು ರೀತಿಲಿ ಹಂಗಿಸಿಕೊಳ್ಳೋದು, ಕನ್ನಡಿ ಮುಂದೆ ನಿಂತಾಗ ನಾನು ಚೆನ್ನಾಗಿಲ್ಲ ಅಂದ್ಕೊಳ್ಳೋದು, ಇಲ್ಲ ನನ್ನ ಜೀವನದಲ್ಲಿ ಯಾಕೆ ನನಗೆ ಏನು ಸಿಗ್ತಾ ಇಲ್ಲ ನಾನು ಅಂದ್ಕೊಂಡಿದ್ದು ಅನ್ನೋ ರೀತಿಲಿ ನಿಮ್ಮನ್ನು ನೀವೇ ಹಳೆದುಕೊಳ್ಳೋದು, ಅಂದ್ಕೊಂಡಿದ್ದು ಆಗಲಿಲ್ಲ ಅಂದ ತಕ್ಷಣವೇ, ಸಮಯಕ್ಕೆ ಸರಿಯಾಗಿ ಆಗಲಿಲ್ಲ ಅಂದ ತಕ್ಷಣವೇ ನಿಮ್ಮ ಬಗ್ಗೆನೇ ಬೇಜಾರು, ನಿಮ್ಮ ಬಗ್ಗೆನೇ ಕೋಪ, ನಿಮ್ಮ ಬಗ್ಗೆನೇ ಅಸೂಯೆ ಪಡ್ಕೊಳ್ಳೋದು.
ಕನ್ನಡಿ ಮುಂದೆ ನಿಂತಾಗಲೆಲ್ಲ ನಿಮ್ಮನ್ನು ಒಂದು ತಪ್ಪಿತಸ್ಥ ಒಂದು ಭಾವದಲ್ಲಿ ನೋಡ್ಕೊಳ್ಳೋದು, ಇದೆಲ್ಲವೂ ಇಲ್ಲಿ ಕೇವಲ ಥಾಟ್ಸ್ಗಳು ಅನ್ನೋ ರೀತಿಲಿ ನೀವು ನೆಗ್ಲೆಕ್ಟ್ ಮಾಡಿ ಬಿಡೋದಲ್ಲ. ಏನೋ ಬಿಡು, ಇದು ಒಂದು ದಿನ ಭ್ರಮೆ ಮೂಡ್ದಂಗೆ ಆಗತ್ತೆ ಅನ್ನೋ ರೀತಿಲಿ ಅಂದ್ಕೊಳ್ಳೋದಲ್ಲ. ಇವು ಕೇವಲ ಒಂದು ಬೇಜಾರಾದಾಗ ಮೂಡುವ ಥಾಟ್ಸ್ಗಳಲ್ಲ. ಅಂದರೆ ಅದು ನೀವು ನಿಮ್ಮ ಮನಸ್ಸಿಗೆ, ನಿಮ್ಮ ದೇಹಕ್ಕೆ, ನಿಮ್ಮ ಮೈಂಡ್ಗೆ ಕೊಡ್ತಾ ಇರುವ ದಿನನಿತ್ಯದ ಒಂದು ಮೆಸೇಜ್ ಆಗಿದೆ. ಒಂದು ಮೆಸೇಜನ್ನು ದಿನನಿತ್ಯ ರವಾನಿಸ್ತಾ ಇದ್ದೀರಾ ನಿಮ್ಮ ಒಂದು ಮೈಂಡ್ಗೆ. ಅಂದರೆ ಇಲ್ಲಿ ನೀವು ಪದೇ ಪದೇ ಈ ರೀತಿ ನಿಮ್ಮ ಬಗ್ಗೆನೇ ನೀವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಂದು ದಿನ ನೀವು ಅದೇ ಆಗ್ತೀರಾ. ನೀವು ಬಯಸ್ತಾ ಇರೋದು ಅದೇ ಅನ್ನೋ ರೀತಿಲಿ ಇಲ್ಲಿ ಒಂದು ನಿಮ್ಮ ಸುಪ್ತ ಮನಸ್ಸು ಆ ಒಂದು ಎನರ್ಜಿಯನ್ನು ಜಾಗೃತ ಮಾಡಿಕೊಡುತ್ತೆ. ಹಾಗಾಗಿ ಎಂಥದ್ದೇ ಜೀವನದಲ್ಲಿ ನಿಮಗೆ ಪರಿಸ್ಥಿತಿಗಳು ಎದುರಾದರೂ ಪರವಾಗಿಲ್ಲ, ಎಂಥದ್ದೇ ಒಂದು ಕೆಟ್ಟ ದಿನಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೂ ಕೂಡ ನಿಮ್ಮಲ್ಲಿ ಸಕಾರಾತ್ಮಕ ಯೋಚನೆ ಇರಲೇಬೇಕು. ಇಂಥ ಪರಿಸ್ಥಿತಿಯಲ್ಲಿ ಅಂದರೆ ಇಂಥ ಪರಿಸ್ಥಿತಿಯನ್ನು ನಾನು ಸಂಭಾಳಿಸ್ತೀನಿ, ನಾನು ಗೆಲ್ತೀನಿ, ಖಂಡಿತ ಇವೆಲ್ಲವೂ ಒಂದು ಪರೀಕ್ಷೆ ಆಗಿರ್ಬೋದು, ಇಲ್ಲ ಒಂದು ಪಾಠ ಆಗಿರ್ಬೋದು, ಇಲ್ಲ ನನ್ನದೇ ಆದ ಒಂದು ಕರ್ಮಗಳ ಫಲ ಆಗಿರ್ಬೋದು, ಅದನ್ನು ನಾನು ಇಲ್ಲಿ ಕಳ್ಕೊಳ್ಬೇಕು ಅನ್ನೋ ರೀತಿಲಿ ನೀವು ದಿನನಿತ್ಯ ಒಂದು ಮ್ಯಾನಿಫೆಸ್ಟ್ ಮಾಡಿದರೆ ಖಂಡಿತ ಆವಾಗ ನಿಮ್ಮ ಲೈಫ್ ಸ್ಟೈಲ್ ಬದಲಾಗತ್ತೆ. ಅಂದರೆ ನೀವು ನಿಮ್ಮ ಒಂದು ಯೋಚನೆಗಳನ್ನು ಒಂದು ಬದಲಾಯಿಸ್ಕೊಂಡ್ರೆ ಲೈಫ್ ಸ್ಟೈಲ್ ಕೂಡ ಬದಲಾಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ನೀವು ನಿಮ್ಮ ಒಂದು ಸಕಾರಾತ್ಮಕ ಆಲೋಚನೆಗಳಲ್ಲೇ ಇರಬೇಕು, ನಕಾರಾತ್ಮಕ ಆಲೋಚನೆಗಳನ್ನು ನೀವು ದೂರ ತಳ್ಳಬೇಕು. ಯಾಕಂದರೆ ಕೆಲವೊಂದು ಸಾರಿ ನಿಮಗೆ ನೀವೇ ಶತ್ರುಗಳಾಗಿದ್ದೀರಾ ಅನ್ನೋ ರೀತಿಲಿ ಎನರ್ಜಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ನಿಮ್ಮನ್ನು ನೀವು ಯಾವುದೇ ಕಾರಣಕ್ಕೂ ಕಡಿಮೆ ಅಂತೇಳಿ ಅಂದ್ಕೊಳ್ಬೇಡಿ. ಭಗವಂತನ ಅಂಶ ನೀವಾಗಿದ್ದೀರಾ ಅಂದರೆ ಅವರಲ್ಲಿರುವ ಎಲ್ಲ ರೀತಿಯ ಒಂದಿಷ್ಟು ಒಳ್ಳೆಯ ಶಕ್ತಿಗಳು ನಿಮ್ಮಲ್ಲೂ ಇದ್ದಾವೆ. ಹಾಗಾಗಿ ಆ ಶಕ್ತಿಗಳನ್ನು ಜಾಗೃತ ಅವಸ್ಥೆಗೆ ತರಬೇಕು ಅಂದರೆ ನಿಮ್ಮ ಒಂದು ಯೋಚನೆಗಳು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಬೇಕು ಅನ್ನೋ ರೀತಿಯಲ್ಲಿ ಗುರುವಿನ ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ. ಇಂದಿನ ದಿನ ನೀವು ತುಂಬ ಖುಷಿಯಾಗಿದ್ರಿ. ಎಷ್ಟೇ ಒಂದಿಷ್ಟು ಆಯಾಸ ಹಾಗೆ ಒಂದಿಷ್ಟು ಗೊಂದಲಗಳಿದ್ದರೂ ಕೂಡ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ಈ ದಿನ ಪೂರ್ಣಗೊಳಿಸ್ಕೊಂಡಿದ್ದೀರ. ಅದರಿಂದ ನಿಮಗೆ ಸ್ವಲ್ಪ ಸಮಾಧಾನ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಾನು ಕೆಲವೊಂದು ವಿಚಾರಗಳಲ್ಲಿ ಹೀಗೆ ಇರಬೇಕು, ಹೀಗೆ ಪರಿವರ್ತನೆಗಳನ್ನು ತಗೊಳ್ಬೇಕು ಅನ್ನೋ ರೀತಿಲಿ ಒಂದು ಯೋಜನೆ, ಒಂದು ಮನಸ್ಥಿತಿ ಇದೆ. ಆದರೆ ಅದನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಒಂದಿಷ್ಟು ಏರಿಳಿತಗಳು ಇಲ್ಲ ಒಂದಿಷ್ಟು ವಿಚಾರಗಳು ಕನೆಕ್ಟ್ ಆಗ್ತದೆ. ಅಂದರೆ ಅದನ್ನು ತಡೆಯುವಂಥ ಒಂದಿಷ್ಟು ಎನರ್ಜಿಗಳು ಕನೆಕ್ಟ್ ಆಗ್ತದೆ. ಆದರೂ ಕೂಡ ನನ್ನ ಮನಸ್ಸಲ್ಲಿರೋದನ್ನು ನಾನು ಸಾಧಿಸಬೇಕು ಅಂದರೆ ಒಂದು ಒಳ್ಳೆಯ ಉದ್ದೇಶದ ರೀತಿಲಿ ನಾನು ನನ್ನ ಜೀವನದಲ್ಲಿ ಏನಾದರೂ ಕಂಡುಕೊಡ್ಬೇಕು, ಇದೇ ನನ್ನ ಜೀವನ ಅಲ್ಲ, ಇದಕ್ಕಿಂತ ಒಂದು ಭಿನ್ನವಾದ ಒಂದು ಜೀವನ ಶೈಲಿ ನನ್ನದಾಗಬೇಕು ಅನ್ನೋ ರೀತಿಲಿ ಒಂದು ಯೋಜನೆ ಮಾಡಿದರೆ ಖಂಡಿತ ಆ ಯೋಜನೆ ನಿಮ್ಮ ಯೋಜನೆಯಾಗಿ ಒಂದು ಪರಿಪೂರ್ಣತೆಯನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಒಂದಿಷ್ಟು ನಾಳೆಯ ದಿನಕ್ಕೋಸ್ಕರ ಒಂದು ಯೋಜನೆ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ಗುರುವಿನ ಆಳವಾದ ಒಂದು ಆಶೀರ್ವಾದದ ಜೊತೆ ಒಂದು ಭಗವತಿಯ ಆಶೀರ್ವಾದ ಕೂಡ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಾಳೆಯ ದಿನ ಕೂಡ ನಿಮಗೆ ಸ್ವಲ್ಪ ಹೆವಿಯಾಗಿರುತ್ತೆ. ಒಂದು ಆಯಾಸ ಆಗಿರ್ಬೋದು, ಒಂದು ಜವಾಬ್ದಾರಿ ಆಗಿರ್ಬೋದು, ಇದು ಹೆಚ್ಚಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಆದರೂ ಕೂಡ ಒಂದು ಖುಷಿ ಇರುತ್ತೆ. ಸಂಜೆ ವೇಳೆಗಾಗಲಿ ನೀವೊಂದು ಪಾರ್ಟಿ ಇಲ್ಲ ಒಂದು ಸೆಲೆಬ್ರೇಟ್ ಮಾಡ್ತೀರಾ, ಅಟೆಂಡ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ನಿಮ್ಮ ಸಮಸ್ಯೆಗಳನ್ನು ನೀವೀಗ ಮುಂದೆ ಇಟ್ಟು ಸಾಕ್ತಾ ಇಲ್ಲ. ಸಮಸ್ಯೆಗಳನ್ನು ಬದಿಗೊತ್ತಿ ನಾನೇನಾದರೂ ಮಾಡಬೇಕು ಅನ್ನೋ ರೀತಿಲಿ ಅವುಗಳನ್ನು ಇಗ್ನೋರ್ ಮಾಡಿ ಮುಂದೆ ಸಾಗೋ ಪ್ರಯತ್ನವನ್ನು ಮಾಡ್ತಿದ್ರಿ. ಇಲ್ಲಾಂದರೆ ಈ ಸಮಸ್ಯೆಗಳು ನನ್ನನ್ನು ಹಿಡ್ಕೊಂಡ್ಬಿಡ್ತವೆ, ಇವುಗಳಿಂದ ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸಮಸ್ಯೆಗಳನ್ನೇ ನಾನು ಬದಿಗೊತ್ತಿ ನಾನು ಮುಂದೆ ಹೋಗಲೇಬೇಕು ಅನ್ನೋ ರೀತಿಲಿ ಒಂದು ದೃಢ ನಿರ್ಧಾರ ತೊಗೊಂಡಿದ್ದೀರಾ. ಹಾಗೆ ಹೊಸ ಪ್ರಾರಂಭದ ಸೂಚನೆ ಕೂಡ ಸಿಗ್ತಾ ಇದೆ. ಅಂದರೆ ನೀವೇನೋ ಒಂದು ಹೊಸ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ, ಇಲ್ಲ ಹೊಸ ಒಂದು ವಾಹನ ಖರೀದಿ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಬಂಗಾರ ಖರೀದಿ, ಈ ರೀತಿ ಒಂದು ವಿಶೇಷವಾದದ್ದು ಏನಾದರೂ ಖರೀದಿ ಮಾಡಬೇಕು, ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ನಿರ್ಧಾರ ಮಾಡಿದ್ದಾರೆ. ಚೇಂಜಸ್ ಮಾಡ್ಕೋಬೇಕು ಅಂತೇಳಿ ಖರೀದಿನೂ ಇದೆ, ಒಂದಿಷ್ಟು ಬದಲಾವಣೆನೂ ಕಾಣಿಸ್ತಿದೆ. ಅದಾಗತ್ತೆ. ಅಂದರೆ ಅದರಲ್ಲಿ ಇಷ್ಟು ದಿನ ಸ್ವಲ್ಪ ಏನೇ ಮಾಡೋಕ್ಕೋದ್ರೂ ಅಡ್ಡಿ ಆತಂಕಗಳು, ಇಲ್ಲ ಯಾರಾದರೂ ಅದನ್ನು ಮುಂದೆ ದೂಡೋದು, ಇಲ್ಲ ಯಾರದ್ದೋ ಒಂದು ವಿಚಾರಕ್ಕೆ ಸಮಸ್ಯೆ ಎದುರಾಗಿ ಅದನ್ನು ಮಾಡೋಕ್ಕಾಗದೇ ಇರೋದು, ಇವತ್ತು ಮಾಡೋಣ ಅಂತ ಹೇಳಿ ಅಂದ್ಕೊಳ್ಳೋದು, ಇಲ್ಲ ಅದರಲ್ಲಿ ಏನೋ ಒಂದು ಏರಿಳಿತ ಕಂಡು ದುಃಖದಿಂದ ಇಲ್ಲ ನೋವಿನಿಂದ ಅದನ್ನು ತಡೆದು ನೀವೇ ಅದನ್ನು ಮುಂದೆ ಹಾಕಿಬಿಡೋದು, ಈ ರೀತಿ ಅಡೆತಡೆ ಕಾಣಿಸ್ತಾ ಇತ್ತು. ಇದೊಂದು ಯಾವುದೋ ಒಂದು ದೃಷ್ಟಿ ದೋಷ ಇಲ್ಲ ಒಂದು ನೆಗೆಟಿವ್ ಎನರ್ಜಿ ಕಾಣಿಸ್ತಾ ಇದೆ. ಅದರಲ್ಲಿ ಮೂರನೇ ವ್ಯಕ್ತಿ ಇಲ್ಲ ಮೂರನೇ ವಿಚಾರ ಪ್ರವೇಶ ಆಗಿ ಮಧ್ಯ ಬಂದು ಆ ವಿಚಾರದಲ್ಲಿ ಸುಮಾರಷ್ಟು ಅಡೆತಡೆಗಳು ಕಂಡು ಆ ಕೆಲಸ ನಿಲ್ತಿತ್ತು. ಆದರೆ ಈಗಿನ ಎನರ್ಜಿ ನಿಮ್ಮದು ತುಂಬ ಪಾಸಿಟಿವ್ ಆಗಿರೋದ್ರಿಂದ, ಅಂದರೆ ನಾನು ಮಾಡಲೇಬೇಕು, ನಾನು ಆಗಲ್ಲ, ಅದನ್ನು ಯಾರೋ ನನಗೆ ತಡೀತಾ ಇದ್ದಾರೆ, ನನ್ನನ್ನು ಹಿಂದಕ್ಕೆ ಸೆಳೀತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನುಭವ ನಿಮಗಾದರೂ ಕೂಡ ನನ್ನ ಜೊತೆ ನನ್ನ ಗುರುವಿದ್ದಾರೆ, ನನ್ನ ಒಳ್ಳೆಯ ಉದ್ದೇಶದ ಒಂದಿಷ್ಟು ಯೋಜನೆಗಳಿದ್ದಾವೆ, ಖಂಡಿತ ನಾನು ನಂಬಿದ ದೇವಿ ಶಕ್ತಿ ಕೂಡ ನನ್ನ ಜೊತೆಗಿದೆ, ನಾನು ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ನೀವು ನಿರ್ಧಾರ ಮಾಡಿದರೆ ಆಗದೇ ಇದ್ದರೂ ಕೂಡ ಬಲವಂತವಾದ ಒಂದು
ಒಂದು ಹೆಜ್ಜೆ ನೀವು ಇಟ್ಟಿದ್ದೀರಾ. ಅಂದರೆ ಎತ್ತಕ್ಕಾಗ್ತಲ್ಲ, ಆ ಹೆಜ್ಜೆನ ಯಾರೋ ಹಿಂದಿಡಿದು ಎಳೆಯೋ ಅನುಭವ ಆಗ್ತಾಯಿದ್ರು ಕೂಡ ನಾನು ಇಡಲೇಬೇಕು ಅನ್ನೋ ರೀತಿಯಲ್ಲಿ ಇಟ್ಟಿದ್ದೀರಾ. ಇದ್ರ ಜೊತೆ ಈ ವಿಶ್ವಾಸ, ಈ ದೃಢ ವಿಶ್ವಾಸದ ಹೆಜ್ಜೆಯ ಜೊತೆ ಗುರುವಿನ ಹೆಜ್ಜೆಗಳು ಬೆರೆತಿದ್ದಾವೆ. ಹಾಗಾಗಿ ಇಲ್ಲಿ ಒಂದು ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಸಂಪೂರ್ಣವಾಗಿರೋದರಿಂದ ನಿಮ್ಮ ಜೀವನದಲ್ಲಿ ಆದಷ್ಟು ಒಂದು ಒಳ್ಳೆಯ ತಿರುವುಗಳನ್ನು ನೀವು ಈ ಮಂತಲ್ಲಿ, ಮುಂದಿನ ಮಂತಲ್ಲಿ ಅಂದರೆ 3 ತಿಂಗಳ ಒಳಗೆ ಈ ಒಂದು ಎನರ್ಜಿ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರೋದ್ರಿಂದ 3 ತಿಂಗಳೊಳಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದಿಷ್ಟು ಅಡ್ಡಿ, ಆತಂಕ, ಸಮಸ್ಯೆಗಳಿಂದ ತಡೆದಿದ್ವಲ್ಲ ಕೆಲಸಗಳು ಅವು ಪೂರ್ಣಗೊಳ್ಳುತ್ತವೆ. ಅಂದ್ಕೊಂಡಿದ್ದ ವಿಚಾರದಲ್ಲಿ ಏನು ಅಡೆತಡೆ ಆಗಿತ್ತಲ್ಲ ಅವು ಕೂಡ ಪೂರ್ಣಗೊಳ್ತವೆ. ಹಾಗೆ ಯಾರೋ ನಿಮ್ಮ ಜೀವನಕ್ಕೆ ಹಿಂದಕ್ಕೆ ತಿರುಗಿ ನೋಡುವ ಅವಕಾಶ ಬರುತ್ತೆ ಅನ್ನೋ ರೀತಿಯಲ್ಲಿ. ಬೇಡ ಅಂತ ಹೇಳಿ ಬಿಟ್ಟು ಹೋಗಿದ್ರು, ಇಲ್ಲ ಬೇಡ ಅಂತೇಳಿ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಿರ್ಬೋದು. ಒಟ್ಟಾರೆಯಾಗಿ ಅವರೂ ಕೂಡ ಹಿಂತಿರುಗಿ ನೋಡಬೇಕು, ಆ ರೀತಿ ಬದಲಾವಣೆ ಆಗತ್ತೆ. ಮರಳಿ ಬರುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಂತ ಅವರು ಮರಳಿ ಬಂದ ತಕ್ಷಣವೇ ನೀವು ಅವರನ್ನು ಒಪ್ಕೊಳ್ಳೋದಾಗಿರ್ಬೋದು, ಇಲ್ಲ ಮತ್ತೆ ಎಲ್ಲ ರೀತಿಯಲ್ಲೂ ಜವಾಬ್ದಾರಿನ ಕೊಡೋದಾಗಿರ್ಬೋದು. ಮಾಡೋದಕ್ಕಿಂತ ಮೊದಲು ಹಿಂದೆ ಇರುವ ವ್ಯಕ್ತಿತ್ವಕ್ಕೂ ಈಗಿರುವ ವ್ಯಕ್ತಿತ್ವಕ್ಕೂ ಇಲ್ಲ ಅದರಲ್ಲಿ ಅಂತರ ಆದಾಗಲೇ ಯಾವೆಲ್ಲ ರೀತಿಯಲ್ಲಿ ಒಂದಿಷ್ಟು ಬದಲಾವಣೆ ಆಗಿದೋ ಅದರ ಮೇಲೆ ಸ್ವಲ್ಪ ಗಮನ ಕೊಟ್ಟು ನಂತರ ಅವರ ವಿಚಾರದಲ್ಲಿ ತೀರ್ಮಾನ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಒಂದು ಸೆಲೆಬ್ರೇಷನ್ ಮಾಡುವ ಅವಕಾಶ ಕೂಡ ಸಿಗ್ತದೆ, ಒಂದು ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ವಿಚಾರದಲ್ಲಿ ನೀವು ಒಂದು ಶುಭ ಸುದ್ದಿ ಎದುರು ನೋಡ್ತಾ ಇದ್ದೀರಲ್ಲ ಆ ಶುಭ ಸುದ್ದಿ ನಿಮಗೆ ಬರುತ್ತೆ. ಆ ವಿಚಾರವಾಗಿಯೂ ಕೂಡ ನೀವು ಸೆಲೆಬ್ರೇಷನ್ ಮಾಡ್ಬೋದು, ಒಂದು ಆ ಸಮಯದ ಆಚರಣೆಯನ್ನು ಮಾಡ್ಬೋದು, ಖುಷಿ ಪಡ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದೆಲ್ಲವೂ ನಿಮ್ಮ ಒಂದು ಬದಲಾವಣೆ, ನಿಮ್ಮ ದೃಢ ನಿರ್ಧಾರ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಪವಿತ್ರವಾದ ಆಲೋಚನೆಗಳಿಗೆ ಸಿಕ್ಕ, ಭಗವಂತನಿಂದ ಸಿಕ್ಕ, ಗುರುವಿನಿಂದ ಸಿಕ್ಕ ಉಡುಗೊರೆಗಳ ಆಗಿವೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಮುರಿದು ಹೋದ ಮನಸ್ಸನ್ನು, ಒಡೆದು ಹೋದ ಮನಸ್ಸು ಅಂತಾರಲ್ಲ ಆ ಮನಸ್ಸನ್ನು ಮತ್ತೆ ಜೋಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕೆಲವು ಎನರ್ಜಿಗಳು ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಒಂದು ಹೊಸ ಪ್ರಾರಂಭದ ಸೂಚನೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಯಾವ ತೀರ್ಮಾನ ತಗೊಳ್ಬೇಕು, ಯಾವುದರಲ್ಲಿ ಮುಂದುವರಿಬೇಕು ಒಂದಿಷ್ಟು ಗೊಂದಲ ಇದೆ. ಹಾಗೆ ಒಂದು ತೃಪ್ತಿನೂ ಕೂಡ ಇದೆ ಕೆಲವರ ಎನರ್ಜಿಗೆ. ಅಂದರೆ ನೀವು ತುಂಬ ಬಯಸಿದ್ದು ಸಿಗದೆ ಇರ್ಬೋದು, ನೀವೇನು ರೀಚ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಆ ಹಂತವನ್ನು ಇನ್ನೂ ರೀಚ್ ಮಾಡದೇ ಇರ್ಬೋದು. ಆದರೆ ಅದಕ್ಕೊಂದು ಬೇಸಿಕ್ ಅಂತೂ ಈಗ ನಿಮಗೆ ಸಿಕ್ಕಿದೆ. ಅದರ ಆಧಾರದ ಮೇಲೆ ಅದನ್ನು ಕೂಡ ನೀವು ಒಂದು ದಿನ ಪೂರ್ಣಗೊಳಿಸ್ತೀರಾ, ದಡ ಸೇರ್ತೀರಾ, ಅದನ್ನು ಅಚೀವ್ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಹೌದು, ಅದೇ ರೀತಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾವುದನ್ನು ದೃಢ ನಿರ್ಧಾರದಿಂದ ಒಪ್ಕೊಳ್ತಾ ಇದ್ದೀರಾ, ಒಂದು ತೀರ್ಮಾನ ತಗೊಳ್ತಾ ಇದ್ದೀರಾ, ಆ ಒಂದು ಯೋಜನೆ ಹಾಕ್ತಾ ಇದ್ದೀರಾ, ಅದು ನಿಮ್ಮ ಜೀವನದಲ್ಲಿ ನೀವು ಆರಿಸ್ಕೊಂಡಿದ್ದು ನಿಮಗೆ ಸಿಗುತ್ತೆ. ಒಂದು ಸೋಲ್ ಲೆವೆಲ್ ಕೂಡ ನಿಮ್ಮದು ಚೇಂಜ್ ಆಗ್ತಾ ಇರೋದ್ರಿಂದ ಅಂಥದ್ದೇ ಒಂದಿಷ್ಟು ಲೆವೆಲ್ ಇರುವ ಜನರು ನಿಮ್ಮ ಜೀವನಕ್ಕೆ ಬರ್ತಾರೆ. ಅಂದರೆ ನೀವು ಏನು ಅದೇ ರೀತಿ ಜನರು ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ. ನೀವೇನು ಕೊಡ್ತಾಯಿದ್ರೋ ಅದೇ ಮರಳಿ ಬರುತ್ತೆ ಅನ್ನೋರ್ತೀರಿ. ನೀವು ಒಂದು ಅಯಸ್ಕಾಂತದ ಥರ ಆಗಿದ್ದೀರಾ ಈಗ. ಹಾಗಾಗಿ ಇಲ್ಲಿ ಒಳ್ಳೆಯದನ್ನು ನೀವು ಸೆಳ್ಕೊಂಡ್ರು ನಿಮ್ಮ ಕಡೆ ಬರುತ್ತೆ, ಕೆಟ್ಟದನ್ನು ಸೆಳ್ಕೊಂಡ್ರು ನಿಮ್ಮ ಕಡೆ ಬರುತ್ತೆ. ಆದರೆ ಈಗ ನೀವು ಒಳ್ಳೆಯದ್ರ ಕಡೆನೇ ಹೆಚ್ಚು ಫೋಕಸ್ ಮಾಡ್ತಾ ಇರೋದ್ರಿಂದ ಅದೇ ನಿಮಗೆ ಕನೆಕ್ಟ್ ಆಗಿದೆ. ಹಾಗೆ ಇಲ್ಲಿ ಜೀವನದಲ್ಲಿ ಸಾಕಷ್ಟು ಒಂದು ಬ್ಯಾಡ್ ಚಾಪ್ಟರ್ಸ್ ಅಂತಾರಲ್ಲ ಆ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಏನು ಭರವಸೆ ಇಟ್ಕೊಂಡಿದ್ರಲ್ಲ ಅದರಲ್ಲೆಲ್ಲ ನಿರಾಸೆ ಆಗಿದೆ. ಇನ್ನೂ ಒಂದಿಷ್ಟು ವಿಚಾರಗಳಲ್ಲಿ ನೀವು ದಡ ಸೇರಬೇಕು ಅಂತ ಇದ್ದೀರಾ. ನಿಮ್ಮ ಮಕ್ಕಳನ್ನಾಗಿರ್ಬೋದು, ಇಲ್ಲ ಒಂದು ವಿಚಾರವನ್ನಾಗಿರ್ಬೋದು ದಡ ಸೇರಿಸ್ಬೇಕು, ನಾನಿರೋ ಒಳಗೆ ಅದನ್ನು ಸರಿಪಡಿಸ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮದೊಂದು ಆಸೆ ಇದೆ, ಇಚ್ಛೆ ಇದೆ. ಖಂಡಿತ ಅದು ನಡೆಯುತ್ತೆ. ಯಾಕಂದರೆ ನಿಮ್ಮಲ್ಲೀಗ ಒಂದು ಗುಡ್ ಯೋಚನೆ, ಅಂದರೆ ಒಳ್ಳೆಯ ಯೋಚನೆಗಳು ತುಂಬಾ ಇದೆ. ಅಂದರೆ ಅದೇ ಒಂದು ಬೌಂಡ್ರೀಸನ್ನು ಹಾಕ್ಕೊಂಡ್ಬಿಟ್ಟಿದ್ದೀರಾ. ಹಿಂದೆ ತುಂಬ ಬ್ಯಾಡ್ ಥಾಟ್ಸ್ಗಳು ಬರ್ತಾಯಿದ್ವು, ಆದರೆ ಈಗ ಹಾಗಲ್ಲ. ಎಷ್ಟೇ ಏನೇ ಒಂದು ಮನಸ್ಸು ಪರಿಸ್ಥಿತಿಗಳು ಎದುರಾದರೂ ಕೂಡ ನಿಮ್ಮ ಸುತ್ತ ಒಂದಿಷ್ಟು ಎಂತಹ ಒಂದು ಬೌಂಡ್ರೀಸ್ ಇದ್ದಾವೆ ಅಂದರೆ ಅದರಲ್ಲಿ ಒಳ್ಳೆಯ ಥಾಟ್ಸ್ಗಳೇ ಇದೆ, ಗುಡ್ ಜನರೇ ಇದ್ದಾರೆ. ಹಾಗಾಗಿ ಒಂದಿಷ್ಟು ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ವಿಚಾರಗಳು ಫ್ಲೋ ಆಗ್ತಾ ಇದ್ದಾವೆ. ಖಂಡಿತ ನಿಮ್ಮ ಅರ್ಜಿ ಯಾವ ರೀತಿ ಇರುತ್ತೋ ವಿನಮ್ರವಾಗಿ ಅದೇ ರೀತಿ ಅದಕ್ಕೆ ಒಂದು ಉತ್ತರ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಖಂಡಿತ ಆದಷ್ಟು ಬೇಗನೆ ನೀವು ಅಂದ್ಕೊಂಡಿದ್ದ ದಾರಿಯಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಗುರುವಿನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸೆರೆಂಡರ್ ಆಗಿದ್ದೀರಾ. ಹಾಗೆ ನೀವು ನಂಬಿದ ದೇವತೆಗಳಲ್ಲಿ, ಅದು ಕುಲದೇವತೆ ಆಗಿರ್ಬೋದು, ಗ್ರಾಮ ದೇವತೆ ಆಗಿರ್ಬೋದು, ಇಲ್ಲ ನಿಮಗೊಂದಿಷ್ಟು ಗೈಡೆನ್ಸ್ ಮೂಲಕ ಯಾವುದೋ ಒಂದು ಎನರ್ಜಿ ಕನೆಕ್ಟ್ ಆಗಿ ಇಂಥ ಒಂದು ಜಾಗಕ್ಕೆ ನೀವು ಹೋಗಬೇಕು ಅಂಥೇಳಿ ಕನೆಕ್ಟ್ ಆಗಿದೆ ಅಂದರೆ ಅದು ಪೂರ್ವ ನಿರ್ಧಾರಿತ ಆಗಿರುತ್ತೆ. ಅಂದರೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಇದ್ದಕ್ಕಿದ್ದ ಹಾಗೆ ಹೋದ್ರಿ, ಆ ದೇವಸ್ಥಾನಕ್ಕೆ ನೀವು ಯಾವತ್ತೂ ಹೋಗಿರಲಿಲ್ಲ, ಯಾರೋ ಆಕಸ್ಮಿಕವಾಗಿ ಕರ್ಕೊಂಡು ಹೋದರು, ಇಲ್ಲ ಹೇಳಿದರು ಅಂತ ಹೇಳಿ ಹೋದ್ರಿ, ಅಲ್ಲಿ ಯಾವುದೋ ಒಂದು ಪೂಜೆಯನ್ನು ಮಾಡಿಸಿದ್ರಿ, ಇಲ್ಲ ಒಂದಿಷ್ಟು ಕಾಣಿಕೆಯನ್ನು ಹಾಕಿದ್ರಿ, ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ರಿ, ಇಲ್ಲ ಆ ದೇವಿಯನ್ನು, ಆ ದೇವತೆಯನ್ನು, ಆ ದೇವರನ್ನು ನೋಡಿದಾಗ ಕಣ್ಣುಗಳಲ್ಲಿ ಒಂದು ಕಣ್ಣೀರು ಬಂದಿರ್ಬೋದು. ಈ ರೀತಿ ಎನರ್ಜಿ ಕನೆಕ್ಟ್ ಆಗಿದೆ ಕೆಲವರಿಗೆ. ಅಂದರೆ ಇದು ಈ ಜನ್ಮದನ್ನು ಸೂಚಿಸ್ತಾ ಇಲ್ಲ, ಇದು
ಹಿಂದಿನ ಜನ್ಮದ ಎನರ್ಜಿ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಿದೆ. ಹಾಗಾಗಿ ನಿಮಗೆ ಅಲ್ಲಿ ಹೋದ ತಕ್ಷಣ ನಾನು ಇಲ್ಲಿಗೆ ಬಂದಿದ್ದೆ, ಇಲ್ಲ ಈ ದೇವಿಯನ್ನು ನೋಡಿದ ಅನುಭವ ನನಗಾಗ್ತಿದೆ, ಈ ಜಾಗದ ಒಂದು ಎಲ್ಲೋ ಒಂದು ರೀತಿಯಲ್ಲಿ ನಿಮಗದು ಕನೆಕ್ಟ್ ಆಗ್ತಾ ಇದೆ ಅಲ್ಲಿ ಎನರ್ಜಿ ಅಂದರೆ, ಅಲ್ಲಿ ಏನೋ ಒಂದು ಹೋದಾಗ ಮನಸ್ಸಿಗೆ ಶಾಂತಿ, ಏನೋ ಒಂದು ರೀತಿಯಲ್ಲಿ ಕುತೂಹಲ, ಹಾಗೆ ಒಂದು ಇನ್ನೊಂದು ಸಾರಿ ಇಲ್ಲಿಗೆ ಬರಬೇಕು ಅಂತೇಳಿ ನಿಮಗೆ ಫೀಲ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ, ಖಂಡಿತ ಇದು ಪೂರ್ವ ಜನ್ಮದ ಎನರ್ಜಿಯನ್ನು ಕನೆಕ್ಟ್ ಮಾಡ್ತಿದೆ. ಹಾಗಾಗಿ ಒಂದಿಷ್ಟು ಹರಕೆಗಳು ಈ ಜನ್ಮದ್ದು ಅಂತ ಅಷ್ಟೇ ಇರೋದಿಲ್ಲ, ಅಲ್ಲಿ ಹೋದ ಜನ್ಮದಲ್ಲೂ ಕೂಡ ಒಂದಿಷ್ಟು ಹರಕೆಗಳು ಅನ್ನೋದೇನೋ ಒಂದು ಅಪೂರ್ಣಗೊಳಿಸ್ಕೊಂಡು ಬಂದಿರ್ತೀರ. ಎಲ್ಲದನ್ನೂ ಈ ಜನ್ಮದಲ್ಲೇ ಒಂದಿಷ್ಟು ಪೂರ್ಣಗೊಂಡಿಲ್ಲ ಅಂದಮೇಲೆ ಹೋದ ಜನ್ಮದಲ್ಲೂ ಕೂಡ ಎಷ್ಟೋ ವಿಚಾರಗಳು ಅಪೂರ್ಣವಾಗೇ ಉಳಿದಿರುತ್ತೆ. ನಿಮ್ಮ ಕನಸಾಗಿರ್ಬೋದು, ಒಂದಿಷ್ಟು ಹರಕೆ ಮಾಡ್ಕೊಂಡಿದ್ದ ವಿಚಾರ ಪೂರ್ಣಗೊಳಿಸ್ತೇ ಇರ್ಬೋದು, ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಅರ್ಧಕ್ಕೆ ಬಿಟ್ಟು ಬಂದದ್ದಾಗಿರ್ಬೋದು, ಒಂದಿಷ್ಟು ಜವಾಬ್ದಾರಿ ಕರ್ತವ್ಯಗಳನ್ನು ಬಿಟ್ಟು ಮಧ್ಯಂತರದಲ್ಲಿ ನೀವು ಒಂದು ಹೊಸ ಪ್ರಯಾಣಕ್ಕೆ ಒಂದು ಆತ್ಮದ ಮೂಲಕ ಬಂದಿರ್ಬೋದು. ಈ ರೀತಿ ಒಂದಿಷ್ಟು ವಿಚಾರಗಳು ಅಲ್ಲಿ ಏನು ಅಡೆತಡೆ ಕಂಡಿದ್ವಲ್ಲ ಅವುಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇಲ್ಲಿ ಮತ್ತೆ ಒಂದು ಹೊಸ ಅಧ್ಯಾಯ, ಹೊಸ ಒಂದಿಷ್ಟು ಸೋಲ್ ಎನರ್ಜಿಗಳು ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಅಲ್ಲಿ ಅಪೂರ್ಣಗೊಂಡ ಒಂದಿಷ್ಟು ವಿಚಾರಗಳನ್ನು ಮುಂದುವರಿಸ್ತೀರ ಅದು. ಹಾಗಾಗಿ ನಿಮಗೆ ಒಂದಿಷ್ಟು ಒಳ್ಳೆಯದು, ಹಾಗೆ ಒಂದಿಷ್ಟು ಜನರು ನಿಮ್ಮ ಜೀವನದಲ್ಲಿ ಎದುರಾಗ್ತಾರೆ, ಅದರಿಂದ ಮಾರ್ಗದರ್ಶನ ಸಿಗುತ್ತೆ, ಸಂಬಂಧದಲ್ಲಿ ಒಂದಿಷ್ಟು ಚೇತರಿಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಏನು ಒಂದಿಷ್ಟು ಅತೃಪ್ತತೆಯಿಂದ ಕಾಡ್ತಾ ಇತ್ತಲ್ಲ ಮನಸ್ಥಿತಿ, ಅದರಲ್ಲಿ ಈಗ ತೃಪ್ತತೆ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಅಂದರೆ ನೀವು ಹೇಗೆ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ತೀರೋ ಹಾಗೆ ಒಂದಿಷ್ಟು ಒಳ್ಳೆಯ ಎನರ್ಜಿ ಕೂಡ ನಿಮ್ಮನ್ನು ಕನೆಕ್ಟ್ ಮಾಡುತ್ತೆ. ಸದ್ಯದರಲ್ಲಿ ನೀವು ಅಂದ್ಕೊಂಡಿರೋ ಒಂದು ವಿಚಾರದಲ್ಲಿ ಪರಿವರ್ತನೆ ಸಿಗುತ್ತೆ. ಹಾಗೆ ನಿಮ್ಮನ್ನು ತುಂಬ ಹಳೆಯ ಸ್ನೇಹಿತರಾಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು ಭೇಟಿ ಮಾಡ್ಬೋದು, ಅದರಿಂದ ನಿಮಗೆ ಖುಷಿ ಸಿಗುತ್ತೆ, ಒಂದು ಸ್ಪಷ್ಟತೆ ಸಿಗುತ್ತೆ, ಒಂದು ಸತ್ಯ ತಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅದರ ಆಧಾರದ ಮೇಲೆ ಈಗಿನ ಒಂದು ತೀರ್ಮಾನ ಅಂದರೆ ಈಗ ಏನು ಬೇಕಾಗಿತ್ತಲ್ಲ ಆ ವಿಚಾರದಲ್ಲಿ ತೀರ್ಮಾನ ಸ್ಪಷ್ಟವಾಗುತ್ತೆ. ಹಾಗೆ ಒಂದು ಹೊಸ ಬದಲಾವಣೆ ಜೊತೆಗೆ ಮುಂದೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ ಕೆಲವರ ಮನಸ್ಥಿತಿಗೆ ಅನುಗುಣವಾಗಿ. ಹಾಗೆ ಹಿಂದೆ ನಿಮ್ಮಲ್ಲಿ ಒಂದು ಕ್ಲಾರಿಟಿ ಇರಲಿಲ್ಲ, ಒಂದು ಜಪ ಮಾಡೋದಾಗಿರ್ಬೋದು, ಒಂದು ದೇವರಲ್ಲಿ ಪೂಜೆ ಮಾಡೋದಾಗಿರ್ಬೋದು, ಈ ರೀತಿ ಒಂದಿಷ್ಟು ಒಂದು ಆಧ್ಯಾತ್ಮಿಕ ಎನರ್ಜಿಗೆ ನೀವು ಜಾಸ್ತಿ ಕನೆಕ್ಟ್ ಆಗಿರಲಿಲ್ಲ. ಏನೋ ಪೂಜೆ ಮಾಡಬೇಕಾ, ದೀಪ ಹಚ್ಚಬೇಕಾ ಅನ್ನೋ ರೀತಿಯಲ್ಲಿ ಹಚ್ತಾ ಇದ್ರಿ. ಆದರೆ ಈಗ ಹಾಗಲ್ಲ, ಅದು ಒಂದು ಸಮರ್ಪಣಾ ಭಾವದಿಂದ ಸೆರೆಂಡರ್ ಆಗಿ ಭಕ್ತಿಪೂರ್ವಕವಾಗಿ ಮನೆಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹಚ್ಚುತ್ತಾ ಇದ್ದೀರಾ. ಅಂದರೆ ಆಗಿಗೂ ಈಗೂ ಇರುವ ಅಂತರ ಅದೇ ಆಗಿದೆ. ಅದು ಅಂತರದಲ್ಲಿ ನಿಮ್ಮಲ್ಲಿ ನಿಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ. ಅಂದರೆ ಅದರಿಂದ ನಿಮಗೀಗ ನೆಮ್ಮದಿಯ ಫೀಲ್, ಅಂದರೆ ನಾನು ಹುಟ್ಟಿದ್ದಕ್ಕೂ ಇಲ್ಲೇನಾದರೂ ಒಂದು ಸಾರ್ಥಕತೆಯ ಬದುಕಬೇಕು, ಏನಾದರೂ ಮಾಡಿ ಹೋಗಬೇಕು ಅನ್ನೋ ತೀರ್ಮಾನವನ್ನು ತೊಗೊಂಡು ಮುಂದೆ ಹೋಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತದೆ ನಿಮ್ಮ ಈಗಿನ ಮನಸ್ಥಿತಿಗೆ ಅಂದರೆ, ನೀವು ಹೇಳ್ತಿರಲ್ಲ ಯಾವ ಜನ್ಮದ ಕರ್ಮನೋ ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ, ಇಲ್ಲ ನಿಮ್ಮ ಮಕ್ಕಳಿಂದ ನಿಮ್ಗೆ ನೋವಾಗ್ತಾಯಿದೆ, ಗಂಡನಿಂದ ನೋವು, ಇಲ್ಲ ಅತ್ತೆ ಮಾವ, ಈ ರೀತಿ ಒಂದಿಷ್ಟು ಸಂಬಂಧಗಳಪ್ಪ ನಿಮ್ಮ ಎನರ್ಜಿಗೆ, ಈ ರೀತಿ ಒಂದಿಷ್ಟು ವಿಚಾರಗಳು ಗ್ರಹಗತಿಗಳ ಮೂಲಕ ನಿಮ್ಮನ್ನು ಕಾಡ್ತಾ ಇಲ್ಲ. ಅಂದರೆ ನೀವು ಆ ರೀತಿ ಯೋಚನೆ ಮಾಡೋದು ಬೇಡ. ಇಲ್ಲಿ ಸಂಚಿತ ಕರ್ಮ ಕನೆಕ್ಟ್ ಆಗ್ತದೆ. ಅಂದರೆ ಸಂಗ್ರಹವಾಗಿರುವ ಕರ್ಮದ ದೊಡ್ಡ ಭಂಡಾರವಾಗಿರುತ್ತೆ ಅದು. ಪ್ರಾರಬ್ಧ ಕರ್ಮ ಆ ಸಂಚಿತ ಕರ್ಮದಿಂದ ಈ ಜನ್ಮದಲ್ಲಿ ಅನುಭವಿಸಲು ಪ್ರಾರಂಭವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಿಮ್ಮದೇ ಆದ ಒಂದಿಷ್ಟು ಕರ್ಮಗಳು ಸಂಚಿತ ಕರ್ಮದಲ್ಲಿ ಜಮೆ ಆಗಿರ್ತವೆ. ಅದನ್ನು ಈ ಜನ್ಮಕ್ಕೆ ನೀವು ಅಂದರೆ ಕ್ರಿಯಾಮಣ ಕರ್ಮಕ್ಕೆ ಅನುಗುಣವಾಗಿ ಜೀವನದಲ್ಲಿ ನಿಮ್ಮ ಆಯ್ಕೆಗಳು ಮತ್ತು ಕರ್ಮಗಳಿಂದ ಈಗ ಅವು ನೀವು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರ ಒಂದು ವಿಚಾರಕ್ಕೆ. ಆದ್ದರಿಂದ ಆಧ್ಯಾತ್ಮಿಕ ಒಂದು ಪ್ರಯಾಣದಲ್ಲಿ ನೀವಿದ್ದೀರಾ ಅಂದರೆ ಇಲ್ಲಿ ಅದನ್ನು ಕಳ್ಕೊಳ್ಳೋಕ್ಕೆ, ಹೊಸದನ್ನು ಕೂಡ್ಕೊಳ್ಳೋಕ್ಕೆ ಸಾಕಷ್ಟು ಅವಕಾಶಗಳನ್ನು ಗುರು ಕೊಡ್ತಾ ಇದ್ದಾರೆ. ಯಾಕಂದರೆ ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗಿರೋದ್ರಿಂದ ಅವರು ನಿಮ್ಮ ಕರ್ಮದ ಭಾರವನ್ನು ಧ್ವನಿಯಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಅವರ ಕೊಟ್ಟ ಮಾತಿನಂತೆ. ಹಾಗೆ ನಿಮಗೆ ಮತ್ತೆ ಒಳ್ಳೆಯ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ, ಕರುಣೆ ತೋರಿಸ್ತಾ ಇದ್ದಾರೆ, ಪ್ರೀತಿ ದಯೆ ತೋರಿಸಿ ನಿಮಗೆ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಒಂದಿಷ್ಟು ವಿಚಾರಗಳಲ್ಲಿ ಪ್ರಾಯಶ್ಚಿತ್ತ ಪಟ್ಬಿಟ್ಟಿದ್ದೀರಾ. ಹಾಗಾಗಿ ಇಲ್ಲಿ ಆ ಪ್ರಾಯಶ್ಚಿತ್ತಕ್ಕೆ ಒಂದಿಷ್ಟು ಅವಕಾಶಗಳು ಹೊಸ ಎನರ್ಜಿಗೆ ಕನೆಕ್ಟ್ ಆಗಿ ಹೊಸ ಅನುಭವಗಳ ಜೊತೆ ಒಂದಿಷ್ಟು ಹಿಂದಿನ ಕರ್ಮದೊಂದಿಗೆ ಸಂಪರ್ಕ ಹೊಂದದೇ ಇರೋ ಹಾಗೆ ಮಾಡ್ತಿದ್ದಾರೆ. ಅಂದರೆ ಹೊಂದಿದರೂ ಕೂಡ ಅದನ್ನು ಕಳ್ಕೊಂಡು ಒಂದು ಹೊಸ ವಿಚಾರಗಳಿಗೆ ನೀವು ಕನೆಕ್ಟ್ ಆಗಬೇಕು, ಹೊಸದೊಂದಕ್ಕೆ ದಾರಿ ಮಾಡಿಕೊಳ್ಬೇಕು ಅನ್ನೋ ರೀತಿಲಿ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾ ಇರೋ ಎನರ್ಜಿನೇ ಕನೆಕ್ಟ್ ಆಗ್ತಾಯಿದೆ. ಹಾಗೆ ಒಂದಿಷ್ಟು ವಿಚಾರಗಳು ಅಂದರೆ ನಿಮಗೆ ಹಿಂದಿನ ಜನ್ಮದ್ದು ಕೂಡ ಈ ಜನ್ಮದಲ್ಲಿ ಕನೆಕ್ಟ್ ಆಗಿದೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಿದೆ. ಅಂದರೆ ಯಾರಿಗೂ ಹೇಳದೆ ಉಳಿದ ಮಾತು, ಅದು ಕೊನೆ ಕ್ಷಣದಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಮನಸ್ಸಲ್ಲೇ ಅದು ಕೊನೆಯವರೆಗೂ ಉಳಿದಿತ್ತು, ಅದನ್ನು ಯಾರಿಗೂ ಕೂಡ ನೀವು ಹಿಂದಿನ ಜನ್ಮದಲ್ಲಿ ಹೇಳ್ಕೊಳಕ್ಕಾಗದೇ ಇಲ್ಲ. ಆ ಮಾತುಗಳು ಕೂಡ ಒಂದಿಷ್ಟು ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಪೂರ್ಣ ಪ್ರೀತಿ, ಹೋದ ಜನ್ಮದಲ್ಲೂ ಕೂಡ ನಿಮಗಲ್ಲಿ ಪ್ರೀತಿ ಅಪೂರ್ಣಗೊಂಡಿರಲಿಲ್ಲ, ನಿಮಗೆ ಬೇಕಾದ ರೀತಿಯಲ್ಲಿ ಒಂದು ಪ್ರೀತಿ ನಿಮಗೆ ಸಿಕ್ಕಿರಲಿಲ್ಲ, ಅದು ಕೂಡ
ಇಲ್ಲಿ ಕನೆಕ್ಟ್ ಆಗ್ತದೆ. ಕ್ಷಮಿಸದ ನೋವು, ಯಾರನ್ನೋ ಕ್ಷಮಿಸಬೇಕು ಅಂತ ಹೇಳಿ ಅಂದ್ಕೊಂಡ್ರಿ, ಆದರೆ ಎಲ್ಲೋ ಒಂದು ರೀತಿಲಿ ಒಂದು ಅಹಂಕಾರ ಆಗಿರ್ಬೋದು, ಇಲ್ಲ ಮೂರನೇ ವ್ಯಕ್ತಿ ತಡೆದು ನೀವು ಒಬ್ಬರನ್ನ ಕ್ಷಮಿಸಿರಲಿಲ್ಲ. ಆ ನೋವು ಕೂಡ ನಿಮಗಿತ್ತು. ಅದೇ ಆತ್ಮದ ಉದ್ದೇಶವಾಗಿ ಈ ಜನ್ಮದಲ್ಲಿ ನೀವು ಮತ್ತೆ ಆ ಜವಾಬ್ದಾರಿಯನ್ನು ಹೊತ್ತು ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ. ಅಂದರೆ ಒಂದಿಷ್ಟು ಮುಗಿಯದ ಜವಾಬ್ದಾರಿಗಳನ್ನು ಇಲ್ಲಿ ಮುಗಿಸ್ಕೊಳ್ಬೇಕು ಅನ್ನೋದೇ ನಿಮ್ಮ ಆತ್ಮದ ಉದ್ದೇಶ ಆಗಿದೆ. ಹಾಗಾಗಿ ಇಲ್ಲಿಗೆ ನಿಮ್ಮ ಪ್ರಯಾಣ ಶುರುವಾಗಿದೆ. ಅದಕ್ಕೋಸ್ಕರನೇ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು. ಯಾರಿಗಾದರೂ ಮಾಡಿದ ಅಥವಾ ಪಡೆದ ಉಪಕಾರ ಅದನ್ನು ಕೂಡ ಪೂರ್ಣಗೊಳಿಸ್ಕೊಳ್ಬೇಕು. ಅಂದರೆ ಯಾರಿಗಾದರೂ ನೀವು ಉಪಕಾರ ಮಾಡಿದರೆ ಅದರ ಫಲವನ್ನು ಈ ಜನ್ಮದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅನುಭವಿಸ್ತೀರ. ಹಾಗೆ ಹಿಂದೆ ನೀವು ಯಾರಿಗಾದರೂ ಸಹಾಯ ಮಾಡಬೇಕು ಒಂದಿಷ್ಟು ಅಂಥೇಳಿ ಅಂದ್ಕೊಂಡಿದ್ರೆ ಅದನ್ನು ಮಾಡೋಕ್ಕಾಗಿಲ್ಲ, ಈ ಜನ್ಮದಲ್ಲಿ ಮಾಡಬೇಕು ಅಂಥೇಳಿ ಬಂದಿದ್ದೀರ. ಹಾಗಾಗಿ ಕೆಲವೊಂದು ಸರಿ ನೀವು ಹೇಳ್ತಿರಲ್ಲ, ನಾನು ಯಾರಿಗೇ ಕೂಡ ಎಷ್ಟೇ ಒಳ್ಳೇದು ಮಾಡೋಕ್ಕೆ ಹೋದ್ರು, ಇಲ್ಲ ಉಪಕಾರ ಮಾಡಿದರೂ ಕೂಡ, ಇಲ್ಲ ಸಹಾಯ ಮಾಡಿದರೂ ಕೂಡ ಅದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋ ರೀತಿಲಿ, ಅದು ಋಣ. ನಿಮ್ಮ ಆತ್ಮದ ಉದ್ದೇಶ ಅದೇ ಇತ್ತು, ಋಣ ತೀರಿಸ್ಬಿಟ್ಟಿದ್ದೀರ. ಅವರು ಅದಕ್ಕೆ ಪ್ರತ್ಯುಪಕಾರ ಮಾಡಬೇಕು ಅಂತಲೇ ಬರೋದಿಲ್ಲ ಇಲ್ಲಿ. ಯಾಕಂದರೆ ನಿಮ್ಮ ಒಂದು ಆತ್ಮದ ಉದ್ದೇಶ ಅದೇ ಆಗಿತ್ತು. ನೀವು ಯಾರಿಗಾದರೂ ಒಂದು ಉಪಕಾರ ಮಾಡಿದ್ದೀರಾ ಅಂದರೆ ಅದು ಹಿಂದಿನ ಜನ್ಮದ್ದು ಕನೆಕ್ಟ್ ಮಾಡ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಆಳವಾಗಿ ನೀವು ನೋವು ಪಡೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಅದರಿಂದ ಮೋಸ ಆಗಿದೆ, ಇಲ್ಲ ನೀವು ಯಾರಿಗೋ ತುಂಬ ಒಂದು ಉಪಕಾರ ಮಾಡಿದ್ರಿ, ಸಹಾಯ ಮಾಡಿದ್ರಿ, ಅವರ ಭರವಸೆಯಾಗಿ ನಿಂತ್ರಿ, ಇದರಿಂದ ಅವರಿಗೆ ಯಾವುದೇ ರೀತಿ ಏನೂ ಮನವರಿಕೆ ಆಗಲಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಬೆಲೆ ಕೊಡ್ತಾ ಇಲ್ಲ ಅಂದರೆ ಅದು ಈ ಜನ್ಮದ್ದಲ್ಲ. ಹೋದ ಜನ್ಮದಲ್ಲಿ ಅವರಿಂದ ನಿಮಗೇನೋ ಸಿಕ್ಕಿತ್ತು, ಆ ಒಂದು ಋಣವನ್ನು ಈ ಜನ್ಮದಲ್ಲಿ ತೀರಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಸಮಾಧಾನ ಪಡಿಸ್ಕೊಂಡು ನೀವು ಮುಂದೆ ಹೋಗಿ ನಿಲ್ಲಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಮುಂದಿನ ಜನ್ಮಕ್ಕೂ ಕೂಡ ಒಂದಿಷ್ಟು ಕೆಲವು ಎನರ್ಜಿಗಳು ಎದುರಾಗೆ ಆಗ್ತವೆ. ಹಾಗಾಗಿ ಇಲ್ಲಿ ನೀವೇನು ಕೊಡ್ತೀರೋ ಅದು ಮುಂದಿನ ಜನ್ಮಕ್ಕೆ ಕನೆಕ್ಟ್ ಆಗುತ್ತೆ. ಕೆಲವರು ಹೇಳ್ಬೋದು, ಈ ಜನ್ಮದಲ್ಲಿ ನಾನು ಇಷ್ಟೊಂದು ಅನುಭವಿಸ್ತಾ ಇದ್ದೀನಿ, ಮುಂದಿನ ಜನ್ಮ ಅದು ಇದು ಅಂತೇಳಿ ನಂಗೆ ನಂಬಿಕೆ ಇಲ್ಲ ಅನ್ನೋದಾದರೂ ಕೂಡ ನೀವು ನಂಬ್ರಿ ಬಿಡ್ರಿ, ಕರ್ಮ ಅದರ ಕೆಲಸವನ್ನು ಸಮಯಕ್ಕೆ ಅನುಗುಣವಾಗಿ ಮಾಡಿಯೇ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ನೀವು ತಿದ್ದುಕೊಂಡ್ರೆ ಒಳ್ಳೆಯದು, ತಿದ್ದುಕೊಳ್ಳದೆ ಇದ್ದರೂ ಕೂಡ ನೀವೇನು ಅನುಭವಿಸ್ಬೇಕೋ ಅದು ಶತಸಿದ್ಧವಾಗಿ ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾಯಿದೆ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಿಚಾರ ಆಗಿರ್ಬೋದು, ವಿಚಿತ್ರವಾದ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದರೆ, ಒಂದು ಹೇಗೆ ಅಂದರೆ ಒಂದು ಅನ್ಯೋನ್ಯತೆ ಈ ರೀತಿಯಾಗಿ, ಅಂದರೆ ಅವರನ್ನು ಬಿಟ್ಟಿರೋಕ್ಕಾಗಲ್ಲ ಅನ್ನೋ ರೀತಿಲಿ. ಅದು ಹೇಗೆ ಅಂದರೆ ಅವರನ್ನು ನೋಡಿದಾಗ ಇಲ್ಲ ಅವ್ರ ಜೊತೆ ಮಾತನಾಡಿದಾಗ ವರ್ಣಿಸಲಾಗದಷ್ಟು ಆಕರ್ಷಣೆ ಆಗ್ತಾ ಇದೆ ಅವರು ಇಲ್ಲ ನೀವು ಅವ್ರ ಕಡೆ ಅನ್ನೋದಾದರೆ, ಇದು ಯಾವ ರೀತಿ ಬರ್ತಾ ಇದೆ ಅಲ್ಲಿ ಅಂದರೆ ಆಧ್ಯಾತ್ಮಿಕ ಕನೆಕ್ಷನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಇದು ಒಂದು ಕಾರ್ಮಿಕ್ ಕನೆಕ್ಷನ್ ಅನ್ನೋ ರೀತಿಲಿ. ಅಂದರೆ ಮಾನಸಿಕ ಭಾವನಾತ್ಮಕವಾಗಿ ಒಂದಿಷ್ಟು ಜೀವನಕ್ಕೆ ಅನುಭವಗಳಾಗತ್ತೆ. ಇದು ಕೂಡ ಕನೆಕ್ಷನ್ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಕೆಲವರಿಗೆ ಅವರು ಎಷ್ಟೇ ಒಂದು ರೀತಿಲಿ ದೂರ ತಳ್ಳಿದ್ರು, ಇಲ್ಲ ನಿಮ್ಮ ಜೀವನಕ್ಕೆ ಬಂದರು, ಮೋಸ ಮಾಡಿದರು, ದೂರ ಹೋದರು, ಇಲ್ಲ ಅವರನ್ನ ನೋಡಿದಾಗ ಒಂದು ಆಕರ್ಷಣೆ ಆಗ್ತಾಯಿದೆ, ಪದೇ ಪದೇ ಅವರು ನೆನಪಾಗ್ತಾ ಇದ್ದಾರೆ. ಎಷ್ಟೇ ನೀವು ಅವರಿಗೆ ಕನೆಕ್ಷನ್ ಕೊಡಬಾರ್ದು ಅಂತ ಇದ್ದರೂ ಕೂಡ, ನನಗೆ ಈಗಿನ್ನೂ ಪರಿಚಯ ಆಗಿದ್ದಾರೆ, ಇಲ್ಲ ಒಂದು ಸಾರಿ ನೋಡಿದ ತಕ್ಷಣ ನನಗೆ ಯಾಕೆ ಈ ರೀತಿ ಅನುಭವ ಆಗ್ತಾಯಿದೆ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೂ ಕೂಡ ಇದು ಕೆಲವೊಂದು ಸಾರಿ ಆಧ್ಯಾತ್ಮಿಕ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದರೆ ಕಾರ್ಮಿಕ್ ಕನೆಕ್ಷನನ್ನು ಸೂಚಿಸ್ತಾ ಇರೋದ್ರಿಂದ ಅವರು ಪದೇ ಪದೇ ನಿಮಗೆ ನೆನಪಾಗ್ತಾರೆ. ಏನೋ ಇರ್ಬೋದು ನಿಮಗೂ ಮತ್ತು ಅವರಿಗೂ ಹೋದ ಜನ್ಮದ್ದು. ಹಾಗಾಗಿ ಈ ರೀತಿ ನೆನಪಾಗ್ತಾರೆ. ಅವರು ಮತ್ತೆ ನಿಮಗೆ ಜೀವನದಲ್ಲಿ ಒಂದು ಸರಿ ಭೇಟಿ ಆಗ್ತಾರೆ, ಸಿಗ್ತಾರೆ, ಈಗೂ ಸಿಕ್ಕಿರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಷನ್ ಕಾಣಿಸ್ತಾ ಇದೆ. ನೀವೀಗ ಕೆಲವರ ಎನರ್ಜಿ ಪ್ರಕಾರ ನೀವು ಅನುಭವಿಸ್ತಾ ಇರುವ ಪ್ರತಿಯೊಂದು ಗೊಂದಲಕ್ಕೂ ತಕ್ಷಣ ಉತ್ತರ ಸಿಗಬೇಕು ಅಂತ ಏನಿಲ್ಲ. ಇಲ್ಲಿ ಕೆಲವು ಘಟನೆಗಳು ಯಾಕೆ ಸಂಭವಿಸ್ತವೆ ಅಂದರೆ ಈಗ ನಿಮಗೆ ಅರ್ಥವಾಗಿರ್ಬೋದು, ಆದರೆ ಪ್ರತಿಯೊಂದು ಅನುಭವವು ನಿಮ್ಮ ಆತ್ಮದ ಬೆಳವಣಿಗೆಯಲ್ಲಿ ಒಂದು ಪಾಠವನ್ನು ಹೊತ್ತೇ ಬರುತ್ತೆ ಅನ್ನೋ ರೀತಿಲಿ. ಅದು ಹಿಂದಿನ ವಿಚಾರದಲ್ಲಾಗಿರ್ಬೋದು, ಇಲ್ಲ ಮುಂದೆ ಏನಾದರೂ ಒಂದು ಪರಿವರ್ತನೆಗಾಗಿರ್ಬೋದು, ಅದು ಈಗ ವರ್ತಮಾನದಲ್ಲಿ ನಿಮ್ಮನ್ನು ತಿದ್ದಲು ಇಲ್ಲ ಅಂದರೆ ನೀವು ಒಂದಿಷ್ಟು ಪಾಠ ಕಲಿಸೋಕ್ಕೆ ಬಲಪಡಿಸ್ತಾ ಇದೆ ನಿಮ್ಮನ್ನು. ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಹೋಗಬೇಕು. ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಪದೇ ಪದೇ ಒಂದೇ ವಿಚಾರಗಳು ನಿಮ್ಮ ಜೀವನಕ್ಕೆ ಕನೆಕ್ಟ್ ಆಗ್ತದವೆ ಅಂದರೆ ನೀವು ಬೇರೆ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಅನ್ನೋ ರೀತಿಲಿ ಅದೊಂದು ಪ್ಯಾಟ್ರನ್ ಮೂಲಕ ನಿಮಗೊಂದು ಪಾಠ ಕಲಿಸ್ತಾ ಇದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ಇವರು ಹಿಂದಿನ ಜನ್ಮದವರೇ ಎಂಬುದಕ್ಕಿಂತ ಈ ಸಂಬಂಧ ನನಗೆ ಏನು ಕಲಿಸ್ತಾ ಇದೆ ಅನ್ನೋದನ್ನು ನೋಡಬೇಕು, ಏನು ಕಲಿಬೇಕು ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಪ್ರಶ್ನೆ ಹೆಚ್ಚು ಮುಖ್ಯವಾಗಿರುತ್ತೆ ಅನ್ನೋ ರೀತಿಲಿ ಕಾಣಿಸ್ತದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಸೆಲ್ಫ್ ವರ್ತ್ ಕಲಿಸ್ಬೋದು, ಇಲ್ಲ ಒಂದು ಏನೋ ಪಾಠ ಕಲಿಸ್ಬೋದು, ಇಲ್ಲ ಒಂದು ಕ್ಷಮಿಸೋದನ್ನು ಕಲಿಸ್ಬೋದು, ಇಲ್ಲ ನಿಮ್ಮ ಸುತ್ತ ಹೇಗೆ ನೀವು ಒಂದಿಷ್ಟು ಬೌಂಡ್ರೀಸ್ ಗಡಿ ಹಾಕೋಬೇಕು ಅಂಥೇಳಿ ಕಲಿಸ್ಬೋದು.
ಅಂದರೆ ಪ್ರೀತಿ ಅತಿಯಾದರೆ ಅಂದರೆ ಅಮೃತ ಅತಿಯಾದರೆ ವಿಷ ಅನ್ನೋ ರೀತಿಲಿ ಅದನ್ನು ಎಷ್ಟು ಇರಬೇಕು ಅನ್ನೋದನ್ನು ಕಲಿಸ್ಬೋದು. ಈ ರೀತಿ ಅಂದರೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಬೇರೆಯವ್ರ ಮೇಲೆ ನೀವು ಡಿಪೆಂಡ್ ಆಗೋದಕ್ಕಿಂತ ನಿಮ್ಮನ್ನು ಕೂಡ ನಿಮ್ಮ ಮೌಲ್ಯವನ್ನು ಕೂಡ ತಿಳ್ಕೊಂಡು ಬದುಕೋದು ಹೆಚ್ಚು ಅಗತ್ಯ ಅನ್ನೋ ರೀತಿಲಿ ಕಲ್ಸಕ್ಕೆ ಬರ್ತಾರೆ. ಅಥವಾ ನಿಮ್ಮನ್ನು ನಿಮ್ಮದೇ ಜೀವನದ ಕಡೆಗೆ ತಿರುಗಿಸ್ಲಿಕ್ಕೂ ಕೂಡ ಕೆಲವರು ಬರ್ತಾರೆ. ನೀವೆಲ್ಲೋ ದಾರಿ ತಪ್ಪಿರ್ತೀರ, ನೀವೆಲ್ಲೋ ತಪ್ಪು ಒಂದು ಜೀವನದ ಆಯ್ಕೆಯನ್ನು ಮಾಡ್ಕೊಂಡಿರ್ತಾರೆ, ಅದನ್ನು ನಿಮಗೆ ಸರಿಯಾಗಿ ಅರ್ಥ ಮಾಡಿಸ್ಲಿಕ್ಕೆ ಬಂದಿರ್ತಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳೋದು ಕಾರ್ಮಿಕ್ ಲೆಸನ್ ಅಂತ ಹೇಳಿ. ಅದೇ ಲೆಸನ್ ನಿಮ್ಮ ಜೀವನದಲ್ಲಿ ಪುನರಾವರ್ತಿಸ್ತಾ ಇದೆ. ಹಾಗಂತ ಕೆಲವೊಮ್ಮೆ ಕಾರ್ಮಿಕ್ ಕನೆಕ್ಷನ್ ಅಂದ ತಕ್ಷಣ ಜೀವನ ಪೂರ್ತಿ ಜೊತೆ ಆಗಬೇಕು ಅಂತ ಏನು ಅರ್ಥ ಅಲ್ಲ. ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ಒಂದು ಪಾಠ ಕಲಿಸಿ ನಂತರ ದೂರವಾಗಲೂಬಹುದು, ಇಲ್ಲ ಮಧ್ಯದಲ್ಲಿ ಬಂದು ನಿಮಗೆ ಸಹಾಯ ಮಾಡಿ ನಿಮ್ಮ ಜೊತೆ ಅವರು ಕೊನೆವರೆಗೂ ಇರ್ಬೋದು. ಈ ರೀತಿ ಕೂಡ ರಿಲೇಷನ್ಶಿಪ್ ಬದಲಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಇರ್ಬೋದು ಕೂಡ ಕಾಣಿಸ್ತಾ ಇದೆ. ಈ ಗುರುವು ನಿಮಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ನೀವು ನಡೀತಾ ಇರೋ ದಾರಿಯಲ್ಲಿ ನೀವು ಒಬ್ಬರೇ ಇಲ್ಲ, ನಿಮಗೆ ಅರ್ಥವಾಗದ ದಾರಿಯಲ್ಲೂ ಕೂಡ ನಾನು ನಿಮ್ಮ ಜೊತೆ ಇದ್ದೇನೆ, ಹಾಗೆ ಈಗ ಅರ್ಥ ಆಗಿ ನಡೀತಾ ಇರೋ ದಾರಿಯಲ್ಲೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನೋ ರೀತಿಲಿ ನಿಮ್ಗೆ ಗುರುವು ಹೇಳ್ತಾ ಇದ್ದಾರೆ. ಕೆಲವು ಜನರು ನಿಮ್ಮ ಜೀವನಕ್ಕೆ ಪ್ರೀತಿಯಾಗಿ ಬರ್ತಾರೆ, ಕೆಲವರು ಪಾಠವಾಗಿ ಬರ್ತಾರೆ, ಕೆಲವರು ಕನ್ನಡಿಯಾಗಿ ಬರ್ತಾರೆ, ನಿಮ್ಮನ್ನು ನಿಮಗೆ ತೋರಿಸ್ತಾರೆ. ಯಾವುದನ್ನು ಹಿಡಿದುಕೊಳ್ಬೇಕು ಮತ್ತು ಯಾವುದನ್ನು ಬಿಡಬೇಕು ಎಂಬುದನ್ನು ಸಮಯದೊಂದಿಗೆ ನೀವು ನಿಮಗೆ ತೋರಿಸ್ಬೇಕು, ಅಂದರೆ ಅರ್ಥ ಮಾಡ್ಕೊಳ್ಬೇಕು. ಸಮಯ ತೋರಿಸ್ತದೆ, ಹಿಂದಿನ ಕರ್ಮದ ಭಾರವನ್ನು ಹೊತ್ಕೊಂಡು ಬದುಕೋದೇನು ಬೇಡ. ಈ ಕ್ಷಣದಲ್ಲಿ ನೀವು ಮಾಡುವ ಪ್ರೀತಿ, ಕ್ಷಮೆ ಮತ್ತು ಸತ್ಯ ಮತ್ತು ಒಳ್ಳೆಯ ಕರ್ಮವೇ ನಿಮ್ಮ ಮುಂದಿನ ದಾರಿಯನ್ನು ಬದಲಾಯಿಸುತ್ತೆ, ನಿಮ್ಮ ಜೀವನವನ್ನು ಸುಂದರವಾಗಿ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ಇಲ್ಲಿ ಗುರು ಹೇಳ್ತಿದ್ರೆ, ಕೆಲವೊಂದು ವಿಚಾರ ನಿನಗೆ ಅರ್ಥ ಆಗಿಲ್ಲ ಅಂದರೆ ಅದನ್ನು ನನಗೆ ಸರೆಂಡರ್ ಮಾಡು, ಭಯ ಪಡಬೇಡ. ಎಲ್ಲವನ್ನ ಈಗಲೇ ಅರ್ಥ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಅದಕ್ಕೋಸ್ಕರ ಚಿಂತೆ ಮಾಡ್ತಾ ಕೂರೋದು ಬೇಡ. ಸಮಯಕ್ಕೆ ಅನುಗುಣವಾಗಿ ನನ್ನ ಜೊತೆ ನೀನು ಸಾಕ್ತಾ ಇದೆಯಾ ಅಂದಮೇಲೆ ಸಮಯಕ್ಕೆ ಅನುಗುಣವಾಗಿ ನಾನೆಲ್ಲವನ್ನು ನಿನಗೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಕೊಡ್ತೀನಿ, ಹಾಗೆ ಬಲವನ್ನು ಕೂಡ ಅದನ್ನು ಎದುರಿಸುವಂಥ ಬಲವನ್ನು ಕೂಡ ಕೊಡ್ತೀನಿ. ನಾನು ನಿನ್ನ ಜೊತೆಗಿದ್ದೀನಿ, ಯಾವುದಕ್ಕೆ ಹೆದರ್ತೀಯ ಅನ್ನೋ ರೀತಿಲಿ ಗುರು ಒಂದು ಎನರ್ಜಿಯನ್ನು ನಿಮಗೆ ಕನೆಕ್ಟ್ ಮಾಡ್ತಿದ್ದಾರೆ. ಸರೆಂಡರ್ ಆಗಿದ್ದೀರಲ್ಲ ಅವರಲ್ಲಿ, ಹಾಗಾಗಿ ನಿಮಗೆ ನಿಮ್ಮ ಪ್ರತಿಬಿಂಬನೇ ಕಾಣಿಸ್ತಾ ಇದೆ. ಅಂದರೆ ಕೆಲವೊಂದು ತಪ್ಪುಗಳನ್ನು ತಿದ್ಕೊಂಡಿದ್ದೀರಾ, ಹಾಗೆ ಯಾವುದನ್ನು ತಗೊಳ್ಬೇಕು ಅನ್ನೋದನ್ನು ತಗೊಳ್ತಾ ಇದ್ದೀರಾ, ಯಾವುದನ್ನು ಬಿಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಒಟ್ಟಾರೆಯಾಗಿ ಈಗ ಬೇರೆಯವ್ರನ್ನ ಸಂಭಾಳಿಸೋದಲ್ಲ, ನಿಮ್ಮನ್ನು ನೀವು ಸಂಭಾಳಿಸೋದನ್ನು ಕಲ್ತಿರೋದ್ರಿಂದ ನಿಮ್ಮ ಸುತ್ತಮುತ್ತ ಇರುವ ಎನರ್ಜಿ ತನ್ನನ್ನು ತಾನೇ ಸಂಭಾಳಿಸ್ಕೊಳ್ಳುತ್ತೆ. ನಿಮ್ಮ ಅವರ ಪರಿಶುದ್ಧವಾಗಿದೆ, ಪವಿತ್ರವಾದ ಆಲೋಚನೆಗಳಿದ್ದಾವೆ, ಅದಕ್ಕೆ ತಕ್ಕ ಹಾಗೆ ಒಳ್ಳೇದು ನಡೆಯುತ್ತೆ. ನೀವು ಅಂದ್ಕೊಂಡಿದ್ದು 100% ನಡೆಯುತ್ತೆ, ಯಾಕಂದರೆ ಅದರ ಉದ್ದೇಶ ಒಳ್ಳೆಯದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದನ್ನು ಸೆಲೆಬ್ರೇಟ್ ಮಾಡುವ ಅವಕಾಶ ಆದಷ್ಟು ಬೇಗನೆ ಬರುತ್ತೆ. ಯಾವುದು ಇಲ್ಲ, ಯಾವುದು ನಡೀತಾ ಇಲ್ಲ, ಅದು ಮದುವೆ ಆಗಿರ್ಬೋದು, ಸಂತಾನ ಆಗಿರ್ಬೋದು, ಇನ್ನೇನೇನೋ ಒಂದಿಷ್ಟು ಅಡೆತಡೆಗಳಿದಾವಲ್ವ ನಿಮ್ಮ ಜೀವನದಲ್ಲಿ, ಅದಕ್ಕೊಂದು ಕಾರಣ ಇದೆ. ಅದನ್ನು ನೀವು ಸಂಭಾಳಿಸೋಕ್ಕಾಗ್ತಾ ಇಲ್ಲ ಅಲ್ವಾ, ಅದನ್ನು ಗುರುವಿನ ಶರಣದಲ್ಲಿ ಹಾಕಿ ನೀವು ನಿಮ್ಮ ಪರಿಸ್ಥಿತಿಯನ್ನು ಸಂಭಾಳಿಸಿ ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಇಲ್ಲಿ ಯಾವುದನ್ನು ಬದಲಾವಣೆ ಮಾಡ್ಕೊಳ್ಳೋದು ನಿಮ್ಮ ಕೈಯಲ್ಲಿಲ್ಲ, ಭಗವಂತನ ಒಂದು ಶರಣದಲ್ಲಿ ಹೋದಾಗ ಪರಿವರ್ತನೆ ಸಿಗುತ್ತೆ. ಆ ನಂಬಿಕೆ ಇದ್ದರೆ ಬೇಗನೆ ಬದಲಾವಣೆಯನ್ನು ಕಾಣ್ತೀರಾ. ಆ ನಂಬಿಕೆಯೊಂದಿಗೆ ಈಗ ನೀವು ಕೆಲವು ನಿರ್ಧಾರಗಳನ್ನು ತಗೊಂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಎಲ್ಲದರಲ್ಲೂ ಒಂದು ಉತ್ತಮ ಬದಲಾವಣೆ ನೀವು ಕಾಣಿಸ್ತಾ ಇದೆ. ಅಂದರೆ ಈಗ ಏನೋ ಅನಾಹುತ ಆಗೋದಕ್ಕಿಂತ ಮೊದಲೇ ಕೆಲವು ಸೂಚನೆಗಳು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಒಂದಿಷ್ಟು ಪರಿಸ್ಥಿತಿಯ ವಿಚಾರಗಳಲ್ಲಾಗಿರ್ಬೋದು ನಿಮಗೆ ಸಿಗ್ತಾ ಇದೆ. ಆಗ ಅದನ್ನು ನೀವು ಸಂಭಾಳಿಸ್ತೀರಾ. ಅಂಥ ಒಂದು ಬಲ ನಿಮಗೆ ಗುರು ಕೊಡ್ತಾ ಇದ್ದಾರೆ. ದೈವ ಶಕ್ತಿಯ ಕನೆಕ್ಷನ್ ಕೂಡ ನಿಮಗೆ ಹೆಚ್ಚಾಗ್ತಾ ಇದೆ. ಗುರುವಿನ ಮಾರ್ಗದರ್ಶನದಿಂದ ನೀವು ದೈವ ಫಲವನ್ನು ಕೂಡ ಹೆಚ್ಚಿಸ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗಾಗಿ ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ. ಸಮಸ್ಯೆಗಳು, ಏರಿಳಿತಗಳು ಏನೇ ಇದ್ದರೂ ಕೂಡ ಅದು ಒಂದು ಕರ್ಮ, ಒಂದು ಪಾಠ, ಒಂದು ಪರೀಕ್ಷೆ, ಇವು ಆಗಿರುತ್ತೆ. ಹಾಗಾಗಿ ನೀವು ಅದರಲ್ಲಿ ಎಷ್ಟು ದೃಢ ವಿಶ್ವಾಸದಿಂದ ನಿಲ್ತಿರೋ, ಎಷ್ಟು ಗುರುವಿನಲ್ಲಿ ಸರೆಂಡರ್ ಆಗ್ತಿರೋ, ಅಷ್ಟೇ ನೀವು ಭಗವಂತನ ಸನಿಹ ಒಂದಿಷ್ಟು ಒಳ್ಳೆಯ ವಿಚಾರಗಳಿಗೆ ಕನೆಕ್ಟ್ ಆಗ್ತೀರಾ. ಅದರ ಆಧಾರದ ಮೇಲೆ ನಿಮ್ಮ ಬದುಕು ತಿರುವು ತಗೊಳುತ್ತೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿ ಗೈಡ್ ಮಾಡಿದೆ ಅಂತೇಳಿ ನಿಮಗೆ ಅನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಬಾಬಾರವರಿಗೆ ಕನೆಕ್ಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಎನರ್ಜಿ ಅವರಿಗೆ ಕನೆಕ್ಟ್ ಆದರೆ ಅವರ ಆಶೀರ್ವಾದದ ಎನರ್ಜಿ ನಿಮಗೆ ಕನೆಕ್ಟ್ ಆಗುತ್ತೆ. ಹಾಗೆ ನೀವು ನಂಬುವ ದೈವಶಕ್ತಿಯ ಹೆಸರನ್ನು 3 ಬಾರಿ ಕಮೆಂಟಲ್ಲಿ ಬರೆದು ಸ್ಮರಣೆ ಮಾಡ್ಕೊಳ್ಳಿ. 3 ದಿನದಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.